ಪರ್ಫೆಕ್ಟಾಗಿ ಈ ಮದುವೆ ಮನೆಗಳಲ್ಲೆಲ್ಲ ವಾಂಗಿಬಾತ್ ರೆಡಿ ಮಾಡ್ತಾರಲ್ಲ ಆ ರೀತಿ ಬೇಕು ಅಂತ ಅಂದರೆ ಈ ಸಣ್ಣ ಪುಟ್ಟ ಮೆಥಡ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ಮನೆಯಲ್ಲೇ ಮದುವೆ ಸಮಾರಂಭಗಳಲ್ಲಿ ತಿನ್ನುವಂಥ ವಾಂಗಿಬಾತನ್ನು ಮಾಡ್ಕೋಬಹುದು. ಫಸ್ಟು ವಾಂಗಿಬಾತಿಗೆ ಅನ್ನ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಅಕ್ಕಿನ ಹಾಕೋತಿದ್ದೀನಿ. ನಾನಿಲ್ಲಿ ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಸ್ಟವ್ನ ಕುಕ್ಕರ್ ಮೇಲೆ ಇಟ್ಕೊತಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 2.25 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು 1/4 ಲೋಟದಷ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಉದುದ್ರಾಗಿ ಚೆನ್ನಾಗಿ ಬರಲಿ ಅಂತ. ಇದು ಮನೆಯಲ್ಲೇ ಹಿತ್ತಲಲ್ಲಿ ಬಿಟ್ಟಿರೋವಂಥ ಬದನೆಕಾಯಿ, ಈ ಬಿಳಿ ಬದನೆಕಾಯಿ ಬರುತ್ತಲ್ಲ ಅದೇ ಜಾತಿ ಬದನೆಕಾಯಿ, ಸ್ವಲ್ಪ ಮೇಲ್ಗಡೆ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಬದನೆಕಾಯಿ ಆ ಬದನೆಕಾಯಿಗೂ ಈ ಬದನೆಕಾಯಿಗೂ ಟೇಸ್ಟಲ್ಲಿ ಏನಂತ ವ್ಯತ್ಯಾಸ ಬರೋದಿಲ್ಲ. ನಾನು ಇದೇ ಬದನೆಕಾಯಿನ ವಾಂಗಿಬಾತ್ಗೆ ಬಳಸ್ತಾ ಇದ್ದೀನಿ. ನೀವು ಈ ಥರದ ಬದನೆಕಾಯಿ ಸಿಕ್ಕಿದ್ರೆ ಇದರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಳಿ ಬದನೆ ಅಥವಾ ಮೈಸೂರು ಬದನೆ ಅಂತ ಏನು ಕರಿತೀವೋ ಅದು ಸಿಕ್ಕಿದ್ರೆ ಅದರಲ್ಲಾದರೂ ಮಾಡ್ಕೊಳ್ಳಿ. ಟೇಸ್ಟು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಏನು ಬರೋದಿಲ್ಲ, ಚೆನ್ನಾಗಾಗುತ್ತೆ. ಇಲ್ಲಿ ಒಂದು 4-5 ಬದನೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒನ್ ಟೈಮ್ಗೆ ಟಿಫನ್ಗೆ ಅಥವಾ ಮಧ್ಯಾಹ್ನ ಊಟಕ್ಕಾದರೂ ರೆಡಿ ಮಾಡ್ಕೋಬೋದು. ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಳಿ, ಇಲ್ಲ ಮಧ್ಯಾಹ್ನ ಊಟಕ್ಕೆ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಸಾಂಬಾರು ಮುಗ್ದೋಗಿತ್ತು, ನಾನು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ. ಅರ್ಜೆಂಟಿಗೆ ಏನು ಮಾಡೋದು ಅನ್ನುವಾಗ ಬದನೆಕಾಯಿ ಇತ್ತು ಹಿಂದೆ ಹಿತ್ತಲಲ್ಲಿ, ಹಾಗೆ ಗಿಡದಿಂದ ಕುಯ್ಕೊಬಂದು ವಾಂಗಿಬಾತ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಅಷ್ಟನ್ನು ಕಟ್ ಮಾಡಿಕೊಂಡು ನೀರೊಳಗಡೆಗೆ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಕಟ್ ಮಾಡ್ಕೊಂಡ ತಕ್ಷಣ ನೀರೊಳಗಡೆಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಈ ಕಡೆ ಅನ್ನ ವಿಜಿಲ್ ಆಗಿದೆ, ಅದೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಅನ್ನನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಅನ್ನ ಉದುದ್ರಾಗಿದ್ದರೆ ವಾಂಗಿಬಾತ್ಗೆ ಚೆನ್ನಾಗಿರುತ್ತೆ. ವಾಂಗಿಬಾತ್, ಚಿತ್ರಾನ್ನ, ಪುಳಿಯೋಗರೆ ಇಂಥದಕ್ಕೆಲ್ಲ ಅನ್ನ ಬಿಡಿಬಿಡಿಯಾಗಿದ್ದರೆ ಚೆಂದ. ಹಾಗಾಗಿ ಕಡೆ ಅನ್ನ ಅದ್ರ ಪಾಡ್ಗದಾರುತ್ತೆ. ಇನ್ನೊಂದು ಕಡೆ ಒಂದು ಕಡಾಯಿನ ಇಟ್ಕೊಂಬಿಡೋಣ. ಬಾಣಲಿನ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತೀನಿ. ಬಾಣಲಿ ಚೆನ್ನಾಗಿ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತೀನಿ. ನೀವು ಮನೇಲಿ ಯಾವ ಎಣ್ಣೆ ಬಳಸ್ತೀರಾ ಅದನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಯಾವುದನ್ನು ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಬದನೆಕಾಯಿ ಒಂದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು. ವಾಂಗಿಬಾತು ಬೇಗ ಆಗಿಬಿಡುತ್ತೆ, ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ವಾಂಗಿಬಾತ್ ಪೌಡ್ರು ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ನಾನೊಂದು 15-20 ದಿನ ಆಗಿತ್ತು ವಾಂಗಿಬಾತ್ ಪೌಡ್ರು ಮಾಡಿ, ಅದೇ ಇತ್ತು ಪೌಡ್ರು, ಅದರಲ್ಲೇ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಪೌಡ್ರ್ ರೆಸಿಪಿನ ನೆಕ್ಸ್ಟು ವಿಡಿಯೋ ಹಾಕ್ತೀನಿ. ಸಾಸಿವೆ ಹಾಕೊಂಡ್ಮೇಲೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಜೀರಿಗೆನ ಹಾಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, ಹಾಗೆ 1.5 ಟೇಬಲ್ ಸ್ಪೂನು ಉದ್ದಿನ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಕರಿಬೇವಿನ ಎಲೆ ಒಂದು 10-15 ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿನ ಇಷ್ಟಪಡೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಗೋಡಂಬಿ ಬದಲಿಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನ ಆಡ್ ಮಾಡ್ಕೊಳ್ಬೋದು. ಇದ್ರ ಬದಲಿಗೆ ಕ್ಯಾಪ್ಸಿಕಮ್, ವೆಜಿಟೇಬಲ್ಸ್ ಏನಾದರೂ ಬೇಕು ಅನ್ನೋರು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕೋದು ಚೆನ್ನಾಗಿರುತ್ತೆ. ಬಟ್ ವಾಂಗಿಬಾತ್ ಬಂದು ಬದನೆಕಾಯಿಲೇ ಆಗಬೇಕು. ಹಾಗಾಗಿ ನಾನಿಲ್ಲಿ ಬದನೆಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಗೋಡಂಬಿನ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ನಿಮಗೆ ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ಕೆಂಪಗಾದ ತಕ್ಷಣ ನೆಕ್ಸ್ಟು ಬದನೆಕಾಯಿನ ಹಾಕೋಬೇಕು. ನೋಡಿ, ಕಡಲೆಬೇಳೆ, ಉದ್ದಿನ ಕಾಳೆಲ್ಲ ಕೆಂಪಗೆ ಗರಿ ಗರಿಯಾಗಿದೆ. ಅದು ಸೌಂಡು ಕೇಳಿಸ್ತಾ ಇಲ್ಲ, ನಾನು ವಾಲ್ಯೂಮ್ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅಡುಗೆ ಮಾಡುವಾಗ ಮಕ್ಕಳು ಸ್ವಲ್ಪ ಜೋರಾಗಿ ಕಿರ್ಚಾಡ್ತಾಯಿದ್ರು, ಅದೆಲ್ಲ ರೆಕಾರ್ಡ್ ಆದರೆ ನಾನು ಮಾತಾಡೋದು ಸ್ಪಷ್ಟವಾಗಿ ಕೇಳೋದಿಲ್ಲ ಅಂತ ವಾಲ್ಯೂಮ್ ಫುಲ್ ಮ್ಯೂಟ್ ಮಾಡಿದ್ದೀನಿ. ಹಾಗಾಗಿ ನೋಡಿ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ. ನೀರು ಆ್ಯಡ್ ಮಾಡಿದ್ರೆ ವಾಂಗಿಬಾತ್ ಫ್ಲೇವರ್ ಏನಿರುತ್ತೆ ಅದು ಹೊರಟೋಗ್ಬಿಡುತ್ತೆ. ಬದನೆಕಾಯಿನ ನೀರಲ್ಲಿ ಹಾಕಿ ಬೇಯಿಸೋದಕ್ಕೆ ಹೋಗ್ಬಿಡಿ. ಒಂದು 4-5 ನಿಮಿಷದಲ್ಲಿ ಬದನೆಕಾಯಿ ಬೆಂದೋಗುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಎಣ್ಣೆನೇ ಫ್ರೈ ಮಾಡಿ ಒಂದು 70% ಅಷ್ಟು ಹೀಗೇ ಹುರ್ಕೊಳ್ಳಿ. ಅಲ್ಲಿ ತನಕ ಬೇರೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಹೀಗೆ ಹುರ್ಕೊಳ್ಳೋಣ. ಬದನೆಕಾಯಿಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಅಂಥೇಳಿ ಈಗ ಒಂಚೂರು ಉಪ್ಪನ್ನ ಹಾಕಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಆಗಾಗ ಒಂದೊಂದು ಅರ್ಧ ನಿಮಿಷಕ್ಕೆ ಒಂದೊಂದ್ಸಲ ಬದನೆಕಾಯಿನ ಮಗ್ಚ್ ಹಾಕ್ಕೊಳ್ಳಿ. ಕೆಳಗಿನ ಮೇಲೆ ಮೇಲಿನ ಮೇಲೆ ಮಗ್ಚ್ ಹಾಕ್ಕೊಂಡ್ರೆ ನೀಟಾಗಿ ಎಲ್ಲ ಬದನೆಕಾಯಿ ಕಟ್ ಮಾಡಿ ಹಾಕೊಂಡಿರೋದೆಲ್ಲ ಒಂದೇ ಸಮ ಬೇಯುತ್ತೆ. ಹಾಗಾಗಿ ನೋಡಿ, ಬದನೆಕಾಯಿ ಹೆಚ್ಚು ಕಡಿಮೆ ಒಂದು 50% ಬೆಂದಿದೆ. ಕಲರೆಲ್ಲ ಗೊತ್ತಾಗುತ್ತೆ, ಕಲರ್ಫುಲ್ ಚೇಂಜ್ ಆಗಿದೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಕಡಲೆಬೇಳೆ, ಉದ್ದಿನ ಕಾಳೆಲ್ಲ ರೆಡ್ ಕಲರ್ ಆಗಿದೆ. ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ.
ನೋಡಿ ಇದಿಷ್ಟಾದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ವಾಂಗಿಬಾತ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಬೆಲ್ಲದ ಪುಡಿನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕಪ್ಪು ಬೆಲ್ಲದ ಪುಡಿನ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಕಪ್ಪು ಬೆಲ್ಲದ ಪುಡಿ ಇಲ್ಲಾಂದರೆ ನಾರ್ಮಲ್ ಬೆಲ್ಲದ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಂಡು ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹುಳಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದರ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ವಾಂಗಿಬಾತ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ತುಂಬ ಹೊತ್ತು ಕುದಿಸೋದಕ್ಕೆ ಹೋಗ್ಬಿಡಿ. ವಾಂಗಿಬಾತ್ ಪೌಡ್ರ್ ಸ್ಮೆಲ್ಲೇ ಅದು ಆರಾಮಾಗಿ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಕುದಿಸ್ಬೇಕು ಅಂತ ಏನಿಲ್ಲ. ಒಂದು ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಾಗೆ ಹುರ್ಕೊಂಡು ರೈಸ್ನ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಅನ್ನ ಸ್ವಲ್ಪ ಬಿಡಿಯಾಗಿ ಮಾಡ್ಕೊಳ್ಳಿ. ಅನ್ನ ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ನಮ್ಮದು ಮನೆ ಅಕ್ಕಿ ಸ್ವಲ್ಪ ಬಿಸಿ ಇರುವಾಗ ಅದು ಉದುದ್ರಾಗಿದ್ರೂ ಸ್ವಲ್ಪ ಅಂಟು ಬಂದಂಗೆ ಅನಿಸುತ್ತೆ. ತುಂಬ ಉದುದ್ರಾಗಿ ಮಾಡೋಕ್ಕೋದ್ರೆ ಅಕ್ಕಿ ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಸ್ವಲ್ಪ ಆರಿಸ್ಕೋಬೇಕು. ಹಾಗಾಗಿ ನಾನು ಅನ್ನನ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಆದರೆ ಮುಂಚೆನೇ ಮಾಡಿದ ತಕ್ಷಣ ಆರಾಕ್ಬಿಡ್ತೀನಿ. ಕುಕ್ಕರಲ್ಲೇ ಬಿಟ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಂದಂಗೆ ಆಗಿಬಿಡುತ್ತೆ. ಹಾಗಾಗಿ ಕುಕ್ಕರ್ ವಿಜಿಲ್ ಆರಿದ ತಕ್ಷಣ ಒಂದು ಪ್ಲೇಟಿಗೆ ಹಾರಾಕ್ತೀನಿ. ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ರೇಷನ್ ಅಕ್ಕಿಲೂ ಕೂಡ ವಾಂಗಿಬಾತ್ ಚೆನ್ನಾಗಿರುತ್ತೆ. ಅನ್ನ ಸ್ವಲ್ಪ ಉದುದ್ರಾಗಿ ಮಾಡ್ಕೋಬೇಕು ಅಷ್ಟೇನೆ. ನೋಡಿ ಅನ್ನ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವೇನು ಈ ನಾವು ವಾಂಗಿಬಾತ್ ಪೌಡ್ರ್ ಹಾಕ್ಕೊಳ್ತೀವಿ ಅಥವಾ ಹುಳಿ ಹಾಕ್ಕೊತೀವಿ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಳ್ಳಿ. ತುಂಬ ನೀರು ಥರನೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಥವಾ ತುಂಬ ಗಟ್ಟಿಯಾಗೂ ಆಗಬಾರ್ದು. ಅದಕ್ಕೇನೆ ನಾವು ಏನು ಹುಳಿ ಹಾಕೊಂಡ ತಕ್ಷಣ ವಾಂಗಿಬಾತ್ ಪೌಡ್ರ್ ಹಾಕ್ಕೊತೀವೋ ಅದನ್ನು ತುಂಬ ಹೊತ್ತು ಕುದಿಸೋದಕ್ಕೆ ಹೋಗಬಾರ್ದು. ಒಂದು ಸಲ ಮಿಕ್ಸ್ ಕೊಟ್ಟು ಒಂದು ಅರ್ಧ ನಿಮಿಷ 1 ನಿಮಿಷ ಬಿಟ್ಟು ಆಗ್ಲೇ ರೈಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೀಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರಲ್ಲ ವಾಂಗಿಬಾತು ರೆಡಿಯಾಗಿದೆ. ಒಂದು 6-7 ನಿಮಿಷದಲ್ಲಿ ವಾಂಗಿಬಾತ್ ಪೌಡ್ರ್ ಇದ್ದರೆ ಬೇಗ ಮಾಡ್ಕೊಂಬಿಡ್ಬೋದು, ಹೆಚ್ಚಿನ ಟೈಮ್ ತೊಗೊಳ್ಳೋದಿಲ್ಲ. ನಾನು ಇದನ್ನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ವಾಂಗಿಬಾತನ್ನ ಸರ್ವ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ. ರೈಸ್ ನೋಡಿ ಆರಿದ್ಮೇಲೆ ಇದು ಉದುದ್ರಾಗಿ ಚೆನ್ನಾಗಾಗುತ್ತೆ. ಬಿಸಿಲಲ್ಲಿ ಹಿಡ್ದಿರೋದ್ರಿಂದ ಫೋಟೋ ಈ ರೀತಿ ಕಾಣಿಸ್ತಾ ಇದೆ. ನಾನಿಲ್ಲಿ ಫಿಲ್ಟ್ರನ್ನೇನು ಯೂಸ್ ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಫಂಕ್ಷನ್ಗಳಲ್ಲಿ ಯಾವ ರೀತಿ ವಾಂಗಿಬಾತ್ನ ರೆಡಿ ಮಾಡ್ತಾರೆ ಅಂತ. ಸೇಮ್ ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸನೂ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಶೇರ್ ಮಾಡಿ. ಹಾಗೆ ಮೊದಲನೇ ಸಾರಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿರೋರಾದರೆ, ಮೊದಲನೇ ಸಾರಿ ವಿಡಿಯೋಗಳನ್ನ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನನ್ನೆಲ್ಲ ಮೊದಲನೇ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೂ ಬರುತ್ತೆ. ದಯವಿಟ್ಟು ನೋಡ್ತಾ ಇರಿ. ಇದನ್ನ ರಿಕ್ವೆಸ್ಟಾಗಿ ತಗೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.